ಊಹಿಸಿಕೊಳ್ಳಿ, ದುಬೈಯ ನೀಲಿ ಆಕಾಶದಲ್ಲಿ ಸಾವಿರಾರು ಜನರು ಆಶ್ಚರ್ಯದಿಂದ ನೋಡುತ್ತಿರುವಾಗ ಭಾರತದ ಹೆಮ್ಮೆ HAL ತೇಜಸ್ ಪರ್ಫೆಕ್ಟ್ ಲೂಪ್ನಲ್ಲಿ ಗರ್ಜಿಸುತ್ತಿದೆ. ಜನರು ಚಪ್ಪಾಳೆ ತಟ್ಟುತ್ತಾರೆ. ಪೈಲಟ್ ಗಡಿರೇಖೆಯನ್ನು ಮೀರಿ ಮೇಡ್ ಇನ್ ಇಂಡಿಯಾ ಏನು ಮಾಡಬಲ್ಲದು ಎಂಬುದನ್ನು ಜಗತ್ತಿಗೆ ತೋರಿಸುತ್ತಿದ್ದಾರೆ. ಆದರೆ ಒಂದು ಕ್ಷಣದಲ್ಲಿ ಮೌನ. ವಿಮಾನ ತಲೆಕೆಳಗಾಗಿ ಧುಮುಕುತ್ತದೆ, ಭೂಮಿಗೆ ಅಪ್ಪಳಿಸುತ್ತದೆ, ಬೆಂಕಿಯ ಗೋಳವಾಗಿ ಪರಿವರ್ತನೆಯಾಗುತ್ತದೆ. ಒಬ್ಬ ಪೈಲಟ್ ಜೀವ ಹೋಯಿತು, ಒಂದು ಕನಸು ರನ್ವೇ ಮೇಲೆ ಛಿದ್ರವಾಯಿತು. ಆದರೆ ಈ ಹೊಗೆಯ ಹಿಂದೆ ಮರೆಮಾಚಲಾರದ ಸತ್ಯವಿದೆ. ಆ ಪೈಲಟ್ ಪ್ರದರ್ಶನಕ್ಕಾಗಿ ಸಾಯಲಿಲ್ಲ. ಭಾರತವೇ ತಯಾರಿಸಿದ ಯುದ್ಧ ವಿಮಾನಗಳು ಆಕಾಶದಲ್ಲಿ ಅಗ್ರಗಣ್ಯರೊಡನೆ ನೃತ್ಯ ಮಾಡಬಲ್ಲವು ಎಂಬುದನ್ನು ಸಾಬೀತುಪಡಿಸುತ್ತಾ ವೀರ ಮರಣ ಹೊಂದಿದ. ಅವರ ತ್ಯಾಗವು ತೇಜಸ್ ಕಥೆಯ ಅಂತ್ಯವಲ್ಲ, ಮುಂದಿನ ಅಧ್ಯಾಯ ಬರೆಯಲು ತೆತ್ತ ಶುಲ್ಕ. ಇಂದು ನಾವೊಬ್ಬ ವೀರನನ್ನು ಕಳೆದುಕೊಂಡೆವು, ನಾಳೆ ಇನ್ನೂ ಎತ್ತರಕ್ಕೆ ಹಾರುತ್ತೇವೆ.